ಉಡುಪಿ ಜಿಲ್ಲೆಯಲ್ಲಿ ಯುವತಿಯ ಮೇಲೆ ನಡೆದಿರುವ ಅತ್ಯಾಚಾರವನ್ನು ಖಂಡಿಸಿ ಇಂದು ಬೋವಿ ವಡ್ಡರ ಸಮಾಜ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬೋವಿ ವಡ್ಡರ ಸಮಾಜದ ಅಧ್ಯಕ್ಷರಾದಂಥ ಗುಂಡಪ್ಪ ಸಾಳುಂಕೆ, ತಿಪ್ಪಣ್ಣಪ್ಪ ಒಡೆಯರ, ಸಂಜು ಮಂಜಳ್ಕರ್, ಕೃಷ್ಣ ಕುಸಳ್ಕರ್, ಶಿವಶಂಕರ್ ಹಾಗೂ ಭೀಮಾಶಂಕರ್ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಬೋವಿ ವಡ್ಡರ ಸಮಾಜವು ಶಾಂತಿಯುತವಾಗಿ ಗುಡ್ಡಗಾಡಿನಲ್ಲಿ ವಾಸವಾಗ್ತಕ್ಕಂಥ ಜನ. ಇಂಥ ಒಂದು ಮುಗ್ಧ ಜನರಲ್ಲಿ ಮೊನ್ನೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಳ ತಾಲೂಕಿನ ಕೌಡೂರು ತಾಲೂಕು ಹುಬ್ಬಳ್ಳಿಯಲ್ಲಿ ಬರ್ತಕ್ಕಂಥ ದುರ್ಗಾನಗರದಲ್ಲಿ ಬೋವಿ ವಡ್ಡರ ಸಮಾಜದ ಬಡಾವಣೆಯ ಮಹಿಳೆ ಬಾಲ್ಯಾವಸ್ಥೆಯಲ್ಲಿ 18 ವರ್ಷ ಇರತಕ್ಕಂಥ ಒಬ್ಬ ಹುಡುಗಿ ಒಂದು ಇನ್ಸ್ಟಾಗ್ರಾಮದಲ್ಲಿ ಇತ್ತಿತ್ತಲಾಗಿ ಮೊಬೈಲ್ ಹಾವಳಿಯಿಂದ ಆಗ್ತಕ್ಕಂಥ ಒಂದು ಅನಾಹುತಗಳಿಗೆ ಈ ನಮ್ಮದ ಒಂದು ಕಡು ಬಡವ ಮತ್ತು ದಲಿತ ಹುಡುಗಿ ಒಂದು ಅಮಾಯಕರ ಕಾಮಕರ ಒಂದು ಕೈಗೆ ಬಲಿಯಾದಂತ ಘಟನೆ ಜರುಗಿದೆ. ಆ ಜರುಗಿದ ನಂತರ ಇನ್ಸ್ಟಾಗ್ರಾಮದಲ್ಲಿ ಪರಿಚಯ ಆಯಿತು. ಅವರಿಬ್ಬರ ಸ್ನೇಹ ಸಂಬಂಧ ಬೆಳೀತು 2-3 ದಿನದಲ್ಲಿ ಅಷ್ಟೇ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು, ಕಾಮಿತರು ಜಿಹಾದ್ ಟೈಪ್ ಆ ಸಮುದಾಯದ ಅಷ್ಟೇ ಅಲ್ಲ, ಇತ್ತಿತ್ತಲ್ಲಿ ಆಗ್ತಕ್ಕಂಥ ಎಲ್ಲಾ ಕಾಮಕರ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ದೀವಿ. ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ, ಅವಳಲ್ಲಿ ಸಲಿಗೆಯನ್ನೇ ಬೆಳೆಸಿಕೊಂಡು ಕಾರಿನಲ್ಲಿ ಹತ್ತಿಸಿಕೊಂಡು ನಿರ್ಜನವಾದ ಪ್ರದೇಶಕ್ಕೆ ಹೋಗೋ ಹೊಂಚಾಕಿ ಮಧ್ಯದಲ್ಲಿ ಅವರ ಸ್ನೇಹಿತನ ಒಂದು ಸಹಾಯ ಪಡೆದು ಎಳನೀರಿನಲ್ಲಿ ಮಾದಕ ದ್ರವ್ಯವನ್ನು ಸೇರಿಸಿ ಆ ಅಮಲನಲ್ಲಿ ಒಂದು ನಶೆಯನ್ನು ಆ ಹುಡುಗಿಗೆ ಬರುವಂತೆ ಮದ್ದೇರಿಸಿ ಆ ಒಂದು ಅಮಿಲರಿತ ಹುಡುಗಿಗೆ ಯಾವ ಪ್ರಜ್ಞೆ ಇರಲಾರದಂತ ಸಂದರ್ಭದಲ್ಲಿ 4 ಜನ ಸೇರಿ ಅಲ್ತಾಫ್ ಮತ್ತು ಸಂಗಡಿಯರು ಸೇರಿಕೊಂಡು ನಿರ್ಜನವಾದಂತ ಪ್ರದೇಶದಲ್ಲಿ ಹೋಗಿ ಮನಬಂದಂತೆ ಆ ಹುಡುಗಿಗೆ ಬಲಾತ್ಕಾರ ಮಾಡಿ ಪ್ರಜ್ಞೆಯನ್ನು ತಪ್ಪಿ ಪ್ರಜ್ಞಾಹೀನಳಾದಂತ ಒಂದು ಸ್ಥಿತಿಯಲ್ಲಿ ಮತ್ತು ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿರ್ತಾರೆ. ಅಂತ ಒಂದು ಕಾಮಕ ಅಲ್ತಾಫನ ಒಂದು ಗ್ಯಾಂಗಿಗೆ ಪೊಲೀಸ್ ಕಟ್ಟ ಕಡೆ ಇಂಥ ನಿರ್ಧಾರ ತಗೋಬೇಕಪ್ಪ ಅಂತಂದ್ರೆ ಅವನು ಯಾವ ರೀತಿಯಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾನೆ, ಆಗ ಸಾರ್ವಜನಿಕವಾಗಿ ಅವರಿಗೆ ಚಿತ್ರಹಿಂಸೆ ಕೊಡ್ತಕ್ಕಂಥದ್ದು ಕೆಲಸ ಪೊಲೀಸರು ಮಾಡಬೇಕು. ಹಾಗೆ ಆಂಧ್ರ ಪ್ರದೇಶದಲ್ಲಿ ಆದಂತ ಒಂದು ಮಹಿಳೆ ಹತ್ಯೆಯಲ್ಲಿ ಎನ್ಕೌಂಟರ್ ಮಾಡಿ ಹೋಗದರಲ್ಲ, ಇವ್ರಿಗೆ ಕೂಡ ಅದೇ ರೀತಿ ಒಂದು ವ್ಯವಸ್ಥೆ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಜನರಿಗೆ ಇಂಥ ಹೇಸಿ ಕೆಲಸ ಎಷ್ಟು ಪ್ರಕರಣಗಳು ದಿಲ್ಲಿಯಲ್ಲಿ ಆಯ್ತು, ಕರ್ನಾಟಕದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಆಯ್ತು, ಚುನಾವಣೆ ಪೂರ್ವದಲ್ಲಾಯ್ತು, ಅಂಜಲಿ ಪ್ರಕರಣ ತಗೊಳ್ರಿ. ಆದ್ರೆ ಇವತ್ತಿನ ಒಂದು ಬಾಲ್ಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮೂಢ ಅವಸ್ಥೆಯಲ್ಲಿರ್ತಕ್ಕಂಥ ಮೌಢ್ಯತನಲ್ಲಿರ್ತಕ್ಕಂಥ ಕಾಮುಕ ಜನರಿಗೆ ಒಂದು ಶಿಕ್ಷೆ ಆಗ್ಬೇಕಪ್ಪ ಅಂತಂದ್ರ ಸರ್ಕಾರ ಒಂದು ವಿಶೇಷವಾದಂತ ಕಾನೂನು ತರಬೇಕು. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ಗಮನ ಹರಿಸಬೇಕು. ಇಂಥ ಒಂದು ಭಯ ಇದೆ ಅಂದ್ಮೇಲೆ ನಾವು ಮಾಡಬಾರ್ದಂತಕ್ಕಂಥದ್ದು ಭಯ ಜನರಲ್ಲಿ ಆ ಕಾಮುಕರಲ್ಲಿ ಬರಬೇಕು. ಈಗ ನೋಡಿ, ಯಾವುದೂ ಭಯ ಇಲ್ಲ. 10 ವರ್ಷ ಶಿಕ್ಷೆ ಆಗ್ಬೇಕಂತಂದ್ರೆ ಅವ್ರು ಹೆದರಲ್ಲ. 10 ವರ್ಷಕ್ಕೆ ಎಂತದ್ದು ಒಂದು ಕೃತ್ಯವನ್ನು ಹೆಸರು ಕೊಡ್ತಾ ಏನ್ ಬಿಡಪ್ಪ, ಇದು 10 ವರ್ಷದ ವ್ಯವಸ್ಥೆ ಅದಲ್ಲ. ಏನಾಗ್ಬೇಕಾಗ್ಯದ, ದ್ವೇಷ ಇಟ್ಟುಕೊಂಡು ಹಸು ಇಟ್ಟುಕೊಂಡು ಒಂದು ಕೋಮು ಗಲಭೆ ಮಾಡೋದಾಗ್ಲಿ, ಲವ್ ಜಿಹಾದ್ ಆಗ್ಲಿ, ಇದು ಮಾಡ್ಬೇಕು, ಏನು ವ್ಯತ್ಯಾಸ ಆಗಲ್ಲ. ಈಗಾಗಲೇ ಹಿಂದೆ 2-3 ಪ್ರಕರಣಗಳು ಇದೇ ರೀತಿ ಮಾಡಿದೀನಿ, ತಪ್ಪಿಸ್ಕೊಂಡಿದ್ದೀನಿ, ಮತ್ ಪುನಃ ತಪ್ಪಿಸ್ಕೋಬಹುದು. 10 ವರ್ಷದಲ್ಲಿ 100 ಜನಕ್ಕೆ ನಾನು ಹಾಳು ಮಾಡ್ಬೇಕಂತ ಒಂದು ಆಸೆ ಇಟ್ಟುಕೊಂಡು ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ಬೆಳತಕ್ಕಂತ ಇಂಥ ಕೆಟ್ಟ ಕ್ರಿಮಿಗಳಿಗೆ ನಾವು ನಿರ್ದಿಷ್ಟವಾಗಿ ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು, ಕಾನೂನು ಅಳವಡಿಸಬೇಕು. ಅವಾಗಲೇ ಇದು ಒಂದು ಕಾಮಕ ಕೃತ್ಯ ಕಡಿಮೆ ಆಗ್ತದೆ. ಮತ್ತು ಮಹಿಳೆಯರು, ವಿದ್ಯಾರ್ಥಿಗಳು ನಿರ್ಜನ ಪ್ರದೇಶದಲ್ಲಿ ತಿರುಗಾಡಬಹುದು, ಮಧ್ಯರಾತ್ರಿಯಲ್ಲಿ ತಿರುಗಾಡಬಹುದು, ಹಗಲು ರಾತ್ರಿ ಮುಖ್ಯ ರಸ್ತೆಯಲ್ಲಿ ತಿರುಗಾಡಬಹುದು. ಇಂಥ ಒಂದು ಭಯಭೀತಿಯಿಂದ ಮುಕ್ತರಾಗಬೇಕಾದರೆ ನೀವು ಕಠೋರ ನಿರ್ಧಾರ ಕಾನೂನು ಕೈಗೊಳ್ಳಬೇಕಂತ ಹೇಳಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ನಾವು ಒತ್ತಾಯ ಮಾಡ್ತೀವಿ. ಈಗ ನಾವು ಬೋವಿ ಸಮಾಜದ ಮುಖ್ಯಪ್ಪ ಅಂತಂದ್ರೆ ಬೆಳವಡಿ ಯಲ್ಲಣ್ಣದ ಒಂದು ಕ್ರಾಂತಿವೀರ ಸಂಘಟನೆ ಮತ್ತು ಬೋವಿ ಜಿಲ್ಲಾ ಸಮಾಜದ ವತಿಯಿಂದ ಹಾಗೂ ವಿವಿಧ ಸಂಘಟನೆ ಬೆಂಬಲದ ಜೊತೆಗೆ ನಾವು ಈಗ ಮೊದಲಾಗಿ ನಾವು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಎಚ್ಚರ ಕೊಡ್ತಾ ಇದ್ದೀವಿ. ಅವ್ರೇನ್ 4 ಜನ ಕಾಮಕರಿಯನ್ನು ಕೃತ್ಯವನ್ನು ಎಸಗಿದ್ದಾರೆ, ತಕ್ಷಣ ಅವ್ರಿಗೆ ಬಂಧಿಸಬೇಕು. ಈಗಾಗಲೇ ಒಬ್ಬರಿಗೆ ಅಲ್ತಾಫನಿಗೆ ನೀವು ಬಂಧಿಸಿದ್ದೀರಿ, ಅವ್ರ ಮನೆಗೆ ಸಂಬಂಧಪಟ್ಟವ್ರಿಗೆ ಎಲ್ಲರೂ ತಂದು ವಿಚಾರಣೆ ಮಾಡಬೇಕು. ಇದೇನ್ ಮಾಡಿದಾರೋ ನಿರಂತರವಾಗಿ ಇದೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಪೊಲೀಸ್ ಇಲಾಖೆ ಸರಿಯಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ಅವರಿಗೆ ಶಿಕ್ಷೆಗೆ ಗುರಿಪಡಿಸಬೇಕಂತ ಹೇಳಿ ತಿಳ್ಕೊಂಡು ನಾವು ಬೋವಿ ವಡ್ಡರ ಸಮಾಜದ ಜಿಲ್ಲಾ ವತಿಯಿಂದ ನಾವು ಅಧ್ಯಕ್ಷರು ಸಿದ್ದರಾಮ್ ದಂಡಗುಲ್ಕರ್ ಅವರು, ಭೀಮಾಶಂಕರ್ ಅವರು, ನಮ್ಮ ಶಿವಶಂಕರ್ ಅವರು ಮತ್ತು ಹಲವಾರು ನಮ್ಮ ಸಮಾಜದ ಮುಖಂಡರು ಮತ್ತು ಗುತ್ತಿಗೆದಾರರು, ಸಮಾಜದ ಎಲ್ಲ ನಾಯಕರು, ಅರ್ಜುನ್ ಚೌಗ್ರಿ ಅವರು ಎಲ್ಲರೂ ಸೇರಿ ಬಹುಸಂಖ್ಯಾತರ ಬಂದಿದ್ದಪ್ಪ ಅಂತಂದ್ರೆ ನಮ್ಮ ಹಳ್ಳಿಲಿ ಏನಪ್ಪಾ ಅಂತಂದ್ರೆ ನಮ್ಮ ಹುಡುಗಿಗೆ ಆದಂತ ಒಂದು ಅನ್ಯಾಯವನ್ನು ತಾವು ಸರಿಪಡಿಸಬೇಕು. ಮಾಡದಂತ ಒಂದು ಕೃತ್ಯ ಎಸಗಿದಂತ ಒಂದು ಕುರಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ ನಾವು ಸಮಾಜದಿಂದ ಒತ್ತಾಯ ಮಾಡ್ತೀವಿ. ತಿಪ್ಪಣ್ಣ ಒಡೆಯರಾಜು, ನಾನು ಮಾಜಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಅಧ್ಯಕ್ಷ ಬೋವಿ ಸಮಾಜದ್ದು ಮತ್ತು ಹೈದರಾಬಾದ್ ಕರ್ನಾಟಕ ಒಂದು ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿದ್ದೆ. ಹೆಸರು ಸಿದ್ದರಾಮ್ ದಂಡಗುಲ್ಕರ್ ಅಂತ ಹೇಳಿ, ರಿಟೈರ್ಡ್ AWE PWD.
ಹಾಗೂ ಜಿಲ್ಲಾ ಭೋವಿ ಸಮಾಜದ ಒಂದು ಮುಖಂಡ. ಅದೇ ರೀತಿಯಾಗಿ ಇವತ್ತಿನ ದಿನ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಭೋವಿ ಸಮಾಜ ಅಧ್ಯಕ್ಷರು ಹಾಗೂ ಬೆಳವಡಿ ಯಲ್ಲಣ್ಣ ಸಮಾಜದ ಅಧ್ಯಕ್ಷರು ಹಾಗೂ ನಮ್ಮ ಭೋವಿ ಸಮಾಜದ ಗುತ್ತಿಗೆದಾರರು ಹಾಗೂ ಭೋವಿ ಸಮಾಜದ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರು ಹಾಗೂ ಸಂಘಟನೆಯ ಎಲ್ಲ ಮುಖಂಡರು ಇವತ್ತಿನ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಏನ್ ಕೊಡ್ತಾ ಇದ್ದೀವಿ ಅಂತಂದ್ರೆ, ಈಗಾಗಲೇ ನಮ್ಮ ಭೋವಿ ಸಮಾಜದ ಮಾಜಿ ಅಧ್ಯಕ್ಷರಾದ ತಿಪ್ಪಣ್ಣ ವಡಿರಾಜ್ ಅವರು ಸವಿಸ್ತರವಾಗಿ ತಮ್ಗೆ ಹೇಳಿದ್ರು. ಕಾರ್ಕಳದಲ್ಲಿ ಉಡುಪಿ ಜಿಲ್ಲೆ ಕಾರ್ಕಳ ಸಂಸ್ಕೃತಿ ಹೆಂಗೆ ನಾವು ಬಾಳ್ತಕ್ಕಂಥ ದೇಶ, ಇಂಥ ದೇಶದಲ್ಲಿ ಇಂಥ ಅಹಿತಕರ ಘಟನೆಗಳು ಬಹಳಷ್ಟು ಆಗ್ತಾ ಇದ್ದಾವೆ. ಉತ್ತರ ಪ್ರದೇಶದಲ್ಲಿ ಆಗ್ಲಿ ಮತ್ತೆ ಬೇರೆ ಬಿಹಾರದಲ್ಲಾಗ್ಲಿ ಕರ್ನಾಟಕದಲ್ಲಿ ಪದೇ ಪದೇ ಆಗ್ತಾ ಇದೆ, ಆಂಧ್ರದಲ್ಲಾಗ್ಲಿ ಪದೇ ಪದೇ ಆಗ್ತಾ ಇದೆ. ಯಾಕಂತಂದ್ರೆ ಇಂಥ ಈ ದುಶ್ಚಟಗಳನ್ನ ಇಂಥ ದುಷ್ಕೃತ್ಯಗಳನ್ನ ಮಾಡ್ತಕ್ಕಂಥವ್ರಿಗೆ ಯಾವುದೇ ಭಯ ಇರುವುದಿಲ್ಲ. ಭಯ ಇತ್ತಂತಂದ್ರೆ ಯಾವುದೇ ಮನುಷ್ಯ ಅದು ಮಾಡ್ಲಿಕ್ಕೆ ಆಗಂಗಿಲ್ಲ. ನಮ್ಮ ಸರ್ಕಾರ ಒಂದು ದಿಟ್ಟ ನಿರ್ಧಾರ, ಒಂದು ದಿಟ್ಟ ಶಿಕ್ಷೆ ಇಂಥ ಕೃತ್ಯಗಳಿಗೆ ಎಸೆದವರಿಗೆ ಬೇರೆ ರಾಷ್ಟ್ರಗಳಲ್ಲಿ ಯಾವ ರೀತಿಯಾಗಿ ಅವಾಗಿಂದಾಗಲೇ ಮರಣದಂಡನೆ, ಅವಾಗಿಂದಾಗಲೇ ಶೂಟೌಟ್, ಈ ಒಂದು ಕೃತ್ಯ ಎಸಗೋರು ಶೂಟೌಟ್ ಅಂತಕ್ಕಂಥ ಒಂದು ಕಾನೂನು ಮಾಡಿ ಒಂದು ಭಯ ಹುಟ್ಟಿಸಿದ್ರೆ ಇಂಥ ಕರ್ತವ್ಯಗಳನ್ನು ಯಾರು ಮುಂದೆ ಮಾಡಂಗಿಲ್ಲ ಅಂತ ನಂದು ಒಂದು ನಮ್ಮ ಸಮಾಜ ವತಿ ಒಂದು ಕಳಕಳಿ ಮನವಿ. ಆ ರೀತಿಯಾಗಿ ನಮ್ಮ ಒಂದು ಸಮಾಜದ ಮಹಿಳೆಗೆ ಈ ಒಂದು ರೀತಿ ಅನ್ಯಾಯ ಆಗಿದೆಯಲ್ಲ, ಇದಕ್ಕೆ ಸರ್ಕಾರ ಒಂದು ದಿಟ್ಟ ಕ್ರಮವನ್ನು ತಗೊಂಡು ಅವರಿಗೆ ಶಿಕ್ಷೆ ಕೊಡಿಸಿ ನಮ್ಮ ಸಮಾಜದ ಮಹಿಳೆಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಸರಿಪಡಿಸಿ ಒಂದು ಪರಿಹಾರವನ್ನ ಒದಗಿಸಿಕೊಡ್ಬೇಕು. ಹಾಗೂ ಅವರಿಗೆ ಸಮಾಜಕ್ಕೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡ್ಬೇಕಂತ ಹೇಳಿ ನಾವು ಈ ಎಲ್ಲ ಸಂಘಟನೆ ಮುಖಾಂತರ ತಮ್ಮೆಲ್ಲರಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮುಖಾಂತರ ಕೇಳ್ಕೊಳ್ತಾ ಇದ್ವಿ ಹಾಗೂ ವ್ಯಕ್ತಪಡಿಸ್ತಾ ಇದ್ವಿ ಮನವಿಯನ್ನು. ಸಿದ್ದರಾಮ್ ದಂಡಗುಲ್ಕರ್, ರಿಟೈರ್ಡ್ ಎಡಬ್ಲ್ಯೂ ಮತ್ತು ಸಮಾಜದ ಮುಖಂಡರು. ಸರ್ ಎಲ್ಲರ ಕೈ ಹತ್ರಲ್ಲ ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕಾಮುಕರನ್ನು ಗಲ್ಲಿಗೇರಿಸಲೇಬೇಕು, ಅತ್ಯಾಚಾರ ಎಸಗಿದ ಕಾಮುಕರನ್ನು ಗಲ್ಲಿಗೇರಿಸಲೇಬೇಕು, ಬೇಕೇ ಬೇಕು, ನ್ಯಾಯ ಬೇಕು.